ಯಾರೆಲ್ಲ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾಕಾಗಿದೆ ಅಂತೇಳಿ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನಿಮಗೆಲ್ಲರೂ ಕೈ ಮುಗಿದು ಕೇಳ್ತಾಯಿದ್ದೀನಿ. ಯಾಕಪ್ಪ ಅನ್ಬೇಕಾರೆ ನನಗೆ ನಿನ್ನೆ ಬೆಳಗ್ಗೆ ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ನನಗೆ ಕಾಲ್ ಮಾಡಿದ್ದಾರೆ. ನನ್ನ ಸಬ್ಸ್ಕ್ರೈಬರ್ಸ್ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡಿದ್ರು ಏನಂತ, ಬ್ರದರ್ ನಮ್ಮೊಂದು ಫ್ರೆಂಡ್ ಚಾನೆಲ್ಲು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 2 ಲಕ್ಷವರೆಗೆ ಒಂದು ಚಾನೆಲ್ ಇತ್ತು, ಒಂದು ಮತ್ತು ಅದ್ರ ಜೊತೆ ಮತ್ತೊಂದು ಚಾನಲ್ 1 ಲಕ್ಷವರೆಗೆ ಸಬ್ಸ್ಕ್ರೈಬರ್ಸ್ ಇತ್ತು. ಆ ಒಂದು ಚಾನಲ್ ಯಾಕಾಗಿದೆ ಅಂತ ತುಂಬ ಜನ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಕಾಲ್ ಮಾಡಿದರು. ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ತಮ್ನೇಲ್ ನೋಡಿ ಎಲ್ಲ ನೋಡ್ತಾ ಇದ್ದಾರೆ, ಎಲ್ಲರಿಗೆ ಹೇಳ್ತಾ ಇದ್ದೀನಿ ತಮ್ನೇಲ್ನಲ್ಲಿ ನನ್ನ ಚಾನಲ್ ಯಾಕಾಗಿದೆ ಅಂತ ನಾನು ಹಾಕಿದ್ದೀನಿ. ಆದರೆ ಬಟ್ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಅನ್ಪರ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ನೋಡಲೇಬೇಕು. ಯಾಕಪ್ಪರ ಎಷ್ಟೋ ಕಷ್ಟಪಟ್ಟಿದ್ರ ಎಷ್ಟೋ ಕಷ್ಟಪಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೆ ತಂದಿದ್ರ, ಜಸ್ಟ್ ಒಂದು ಸೆಕೆಂಡಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾಕಾಗುತ್ತೆ. ಆದರೆ ಬಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ತುಂಬ ಸಿಂಪಲ್. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾಕೆ ಆಗಲ್ದಂಗೆ ನೀವು ಈಸಿಯಾಗಿ ಸೇಫಾಗಿ ಮಾಡ್ಕೊಳ್ಬೋದು, ಸೆಕ್ಯೂರ್ ಆಗಿ ಇಟ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್. ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಇದೆ, ಅವನ್ನ ಮಾಡಿದರೆ ಸಾಕು. ನಿಮ್ಮ ಯೂಟ್ಯೂಬ್ ಚಾನಲ್ ಯಾರು ಕೂಡ ಯಾಕೆ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋದಕ್ಕೆ ಹೋದ್ರೂ ಕೂಡ ಒಂದು ವೇಳೆ ನಿಮ್ಗೆ ಏನಾಗುತ್ತೆ, ಮೆಸೇಜ್ ಬರುತ್ತೆ. ನಿಮ್ಮ ಮೆಸೇಜ್ ಇಲ್ಲದೆ ಯಾಕೆ ಮಾಡೋಕ್ಕೆ ಯಾರು ಕೂಡ ಸಾಧ್ಯವಾಗಲ್ಲ. ಅದು ಯಾವ ರೀತಿ ಏನಂತ ಹೇಳ್ತಾನೆ, ಮೊದಲೇ ಬಂದುಬಿಟ್ಟು ಒಂದು ಸರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾಕಾದರೆ ಮತ್ತೆ ವಾಪಸ್ ರಿಕವರಿ ಆಗ್ಬೇಕಾದ್ರೆ ತುಂಬ ಕಷ್ಟ. ಅದಕ್ಕೋಸ್ಕರ ಈ ಒಂದು ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಕೂಡ ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಯಾರು ಕೂಡ ವಿಡಿಯೋ ತಪ್ಪದೆ ನೋಡಲೇಬೇಕು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವುದೇ ರೀತಿಯ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನೂ ಕೇಳಲ್ಲ. ಈ ಒಂದು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಅಷ್ಟೇ ಕೇಳೋದು ಅಂದುಬಿಟ್ಟು ನಾನು ನಿಮ್ಮಿಂದ ಏನೂ ಕೇಳೋ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೇನೆ, ತುಂಬ ಸಿಂಪಲಾಗಿ ಹೇಳ್ಬೇಕಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಾನು ನಿಮಗೆ ಪ್ರತಿಯೊಂದು ವಿಡಿಯೋ ಕೂಡ ಹೇಳ್ತಾ ಇದ್ದೀನಿ. ನಿಮಗೋಸ್ಕರ ಸಪ್ರೇಟ್ ವೀಡಿಯೋ ಮಾಡ್ತಾ ಇರ್ತೀನಿ. ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ಬಾರ್ದು. ಯಾಕಂದರೆ ಎಷ್ಟೋ ಕಷ್ಟಪಟ್ಟಿದ್ರೆ ಒಮ್ಮೆ ನಿಮ್ಮ ಚಾನಲ್ ಡಿಲೀಟ್ ಆದರೆ ನಿಮಗೆ ಯಾವ ರೀತಿ ಅನಿಸುತ್ತೆ, ತುಂಬ ಬೇಜಾರಾಗುತ್ತಲ್ಲ. ಅದು ಡಿಲೀಟ್ ಅಂದರೆ ಯಾವ ರೀತಿ ಅಂದರೆ ಇನ್ನೊಬ್ರು ಯಾಕೆ ಮಾಡ್ತಾರೆ, ಯಾಕಂದ್ರೆ ನೀವು ಕಷ್ಟಪಟ್ಟಿದ್ದವರು ಯಾಕೆ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಅದನ್ನೆಲ್ಲ ಚೇಂಜ್ ಮಾಡ್ತಾರೆ. ವಾಪಸ್ ನಿಮ್ಮ ಚಾನಲ್ ನಿಮಗೆ ರಿಕವರಿ ಆಗೋದು 99% ಕಷ್ಟ. ನಾನು ನಿಮಗೆ ಎಲ್ಲರಿಗೂ ಹೇಳ್ಬೇಕಾರೆ ತುಂಬ ಸಿಂಪಲ್. ಅದಕ್ಕೋಸ್ಕರ ನಾವು ಯಾಕೆ ಆಗಲ್ದಂಗೆ ಯಾವ ರೀತಿ ಮಾಡೋದು ಮೇನ್ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಈಗ ಅವರು ಯೂಟ್ಯೂಬ್ ಚಾನಲ್ ಯಾಕಿದೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರು ಕಾಲ್ ಮಾಡಿದರು. ಅವರು ಕೂಡ ನನ್ನ ಬ್ರದರ್ ಯೂಟ್ಯೂಬ್ ಟೀಮ್ದವ್ರು ಕಾಂಟ್ಯಾಕ್ಟ್ ಮಾಡಿ ಆವಾಗ ನಿಮ್ಮ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳಿದ್ದೀನಿ. ಪಾಪ ಯಾಕೆ ಅವ್ರು ರಿಕವರಿ ಆಯಿತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಂಪಾರ್ಟೆಂಟ್ ನಿಮಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ತುಂಬ ಸಿಂಪಲ್. ನನಗೆ ಮೊದಲು ಮುಟ್ಟ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿಬಿಡ್ತೀನಿ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಯಾಕೆ ಆಗಲ್ದಂಗೆ ನೀವು ಬಚಾವ್ ಮಾಡ್ಕೊಳ್ಳೋದಂದ್ರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್, ಅಂದರೆ ಕೆಲವೊಂದಷ್ಟು ನೀವು ಸೆಟ್ಟಿಂಗ್ಸ್ ಆನ್ ಮಾಡ್ಬೇಕಾಗುತ್ತೆ. ಯಾವ್ದು ಅಂತ ಹೇಳ್ತೀನಿ. ಏನು ತುಂಬ ಸಿಂಪಲ್. ನೀವು ಮೊದಲು ಮುಟ್ಟು ನಿಮ್ಮೊಂದು ಇಮೇಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಮೇಲ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವೊಂದು ಇಮೇಲ್ ಐ ಡಿ ಮೇಲ್ಗಡೆ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಿದ ತಕ್ಷಣ ಏನಲ್ಲ, ಇಲ್ಲಿ ಲೋಗೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇರುತ್ತಲ್ಲ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಅಂದರೆ ಈ ರೀತಿ ನಿಮಗೆ ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, ತುಂಬ ಸಿಂಪಲ್ಲು. ಪರ್ಸನಲ್ ಸೈಡ್ ಮತ್ತೊಂದಿಲ್ಲ ಡೇಟಾ ಅಂತ ಇದೆಯಲ್ಲ, ಜಸ್ಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ಅಂತ ಇದೆ ನೋಡಿ, ಜಸ್ಟ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಏನು ಮಾಡಬೇಕು, ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಆನ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕನ್ನ ಏನಪ್ಪ ಆನ್ ಮಾಡಿದ್ರೆ ಮೊದಲನೇ ಸೆಟ್ಟಿಂಗ್ ಉಂಟು. ನೀವು ಏನು ಮಾಡಬೇಕು, ನಿಮ್ಮೊಂದು ಯೂಟ್ಯೂಬ್ ಚಾನಲ್ದು 2 ಸ್ಟೆಪ್ ವೆರಿಫಿಕೇಷನ್ ನೀವು ಆನ್ ಮಾಡಬೇಕು. ಇಲ್ಲಿ ಕಾಣ್ತಾ ಇದೆ ನೋಡಿ, ಮೇನ್ ಇಂಪಾರ್ಟೆಂಟ್ ಮೊದಲನೇ ಅಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬಂದ್ಬಿಟ್ಟು. ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋಕೆ ತುಂಬ ಸಿಂಪಲು. ಈ 2 ಸ್ಟೆಪ್ ವೆರಿಫಿಕೇಷನ್ ನೀವು ಇಲ್ಲಿ ಆಪ್ ಇರುತ್ತೆ, ಆನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಕೇಳಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನೀವು ಜಸ್ಟ್ ಅಂದರೆ ನಿಮ್ಮೊಂದು ಪಾಸ್ವರ್ಡ್ ಹಾಕಿ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕು. ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿದ್ರೆ ಏನು ಬೆನಿಫಿಟ್ಸ್ ಅಂತ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಯಾರೋ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಲಾಗಿನ್ ಆಗ್ತಾಯಿದ್ದಾರೆ, ನಿಮ್ಮ ಇಮೇಲ್ ಮೂಲಕ ಲಾಗಿನ್ ಆಗ್ತಾಯಿದ್ದಾರೆ. ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಇಮೇಲ್ಗೆ ಅಂದರೆ ನಿಮಗೆ ಪರ್ಮಿಷನ್ ಕೇಳುತ್ತೆ, ನಿಮಗೆ ಕೋಡ್ ಬರುತ್ತೆ. ಆ ಕೋಡ್ ನೀವು ಹಾಕಿದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅವ್ರ ಹತ್ರ ಲಾಗಿನ್ ಆಗುತ್ತೆ. ನೀವು ಎಸ್ ಮೇಲೆ ಕ್ಲಿಕ್ ಮಾಡಲಿ ಅಂದರೆ ಯಾವುದೇ ಕಾರಣಕ್ಕೂ ಲಾಗಿನ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡೋಕ್ಕೆ ಇದು ಆನ್ ಮಾಡಲೇಬೇಕು. ಯಾಕಂದರೆ ಇದು ಆನ್ ಮಾಡಲಿ ಅಂದ್ರೆ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಮಾಡೋಕ್ಕಾಗಲ್ಲ. ಅಂದರೆ ಮೌಂಟೇಶನ್ ಅಪೀಲ್ ಮಾಡೋಕ್ಕೆ ಸಾಧ್ಯವಾಗಲ್ಲ, ಅಪ್ಲೈ ಬಟನ್ನೇ ಬರೋಲ್ಲ. ಅದಕ್ಕೋಸ್ಕರ ಇದು ಆನ್ ಮಾಡ್ಕೊಳ್ಳಿ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಈ ಪಾಸ್ಕಿ ನಿಮ್ಮ ಹತ್ರ ಪ್ಯಾಂಡ್ರ ಇದ್ರೆ ತೊಗೊಳ್ಳಿ. ನಮ್ಮ ಆ್ಯಕ್ಚುಲಿ ಬಂದ್ಬಿಟ್ಟು ಪ್ಯಾಂಡ್ರ ಇಲ್ಲ, ಯಾರ ಹತ್ರ ಪ್ಯಾಂಡ್ರ ಇರಲಿ ಅನ್ನೋದು ಬೇಡ. ಪ್ಯಾಂಡ್ರ ಇತ್ತಂದರೆ ಪಾಸ್ಕಿ ಒಂದು ಸೆಟ್ ಮಾಡ್ಕೋಬೇಕಾಗುತ್ತೆ. ಸೆಟ್ ಮಾಡ್ಕೊಳ್ಳಿ. ಇದು ಕೂಡ ಸೆಕೆಂಡ್ ಬಂದ್ಬಿಟ್ಟು. ಇನ್ನು ಥರ್ಡ್ ಬಂದ್ಬಿಟ್ಟು ನೀವು ಏನು ಮಾಡಿ, ಪಾಸ್ವರ್ಡ್ ಈಗಲೇ ಚೇಂಜ್ ಮಾಡಿ. ನಿಮ್ಮ ಪಾಸ್ವರ್ಡ್ ಏನಿದೆ ಈಗಲೇ ಚೇಂಜ್ ಮಾಡಿ. ನಿಮ್ಮ ಇಮೇಲ್ ಪಾಸ್ವರ್ಡ್ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು. ಪಾಸ್ವರ್ಡು ಇಮೇಲ್ ಐ ಡಿ ಏನು ಮಾಡಿ, ಒಂದು ಯಾವುದೋ ಒಂದು ನೀವು ನೋಟ್ಬಿಡ್ತು ಅಂದರೆ ಒಂದು ನೋಟ್ಸ್ ತೊಗೊಳ್ಳಿ, ಒಂದು ಬುಕ್ ತೊಗೊಳ್ಳಿ ಇಂಪಾರ್ಟೆಂಟ್. ಆ ಬುಕ್ಕಲ್ಲಿ ನಿಮ್ಮ ಯೂಸ್ ಮಾಡೋ ಪ್ರತಿಯೊಂದು ಇಮೇಲ್ ಐ ಡಿ, ಅದರ ಜೊತೆ ಅದರ ಪಾಸ್ವರ್ಡು, ಅದರ ರಿಕವರಿ ಇಮೇಲ್ ಐ ಡಿ ಎಲ್ಲ ಬರೆದಿರ್ಕೊಳ್ಳಿ. ಯಾಕಂದರೆ ಮುಂದೆ ಒಂದು ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ
ಅದನ್ನೂ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಪ್ ಯುವರ್ ಪಾಸ್ವರ್ಡ್ ಆ್ಯಂಡ್ ವಿಲ್ ಬಿ ಪ್ಲೇಸ್ ಅಂತ ಇದನ್ನೇನು ಮಾಡೋಕೋಬೇಡಿ. ಜಸ್ಟ್ ಅದ್ರ ಜೊತೆಗೆ ಬಂದ್ಬಿಟ್ಟು ತರ್ಡ್ ಬಂದ್ಬಿಟ್ಟು ಟೂ ಸ್ಟೆಪ್ ವೆರಿಫಿಕೇಷನ್ ಅಂತಿಲ್ಲ, ಇದನ್ನ ಆನ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ ಸಾಕು, 2 ಸ್ಟೆಪ್ ವೆರಿಫಿಕೇಷನ್ ಇದನ್ನಾಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಸಿಂಪಲ್, ಇಲ್ಲಿ ನಿಮಗೆ ಕಾಣ್ತೆ ನೋಡಿ ಏನಪ್ಪ ಅಂದ್ರೆ ತುಂಬ ಸಿಂಪಲಾಗಿ ಹೇಳ್ಬೇಕಾದ್ರೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ರಿಕವರಿ ಫೋನ್ ನಂಬರ್ ಅಂತ ಇದಿಲ್ಲ, ಇಲ್ಲಿ ಏನು ಮಾಡಬೇಕು, ಜಸ್ಟ್ ನೀವು ರಿಕವರಿ ಇಲ್ಲಿ ಏನು ಮಾಡಬೇಕು, ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ರಿಕವರಿ ಫೋನ್ ನಂಬರ್ ಅಂತ ಇದಿಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಮೇನ್ ಇಂಪಾರ್ಟೆಂಟು ಪಾಸ್ವರ್ಡ್ ಹಾಕಿದ ತಕ್ಷಣ ನೆಕ್ಸ್ಟ್ ನಿಮಗೆ ನಿಮ್ಮೊಂದು ಮೊಬೈಲ್ ನಂಬರ್ ಕೇಳುತ್ತೆ. ಅಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಹಾಕಬೇಕು. ಪರ್ಮನೆಂಟ್ ಯಾವೊಂದು ಮೊಬೈಲ್ ನಂಬರ್ ಇದೆ ಆ ಒಂದು ನಂಬರ್ ಹಾಕಬೇಕು. ಅದು ಹಾಕಿದ ತಕ್ಷಣ ಏನಾಗುತ್ತೆ, ವೆರಿಫಿಕೇಷನ್ ಆಗುತ್ತೆ, ಅಂದರೆ ರಿಕವರಿ ಫೋನ್ ನಂಬರ್ ಅಂತ ಆಗುತ್ತೆ. ಏನಾಗುತ್ತೆ, ನೀವು ಏನಾದರೂ ಒಂದು ವೇಳೆ ನಿಮ್ಮೊಂದು ನಿಮ್ಮೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಮರ್ತಿದೆ ಅಂದ್ರೆ ರಿಕವರಿ ಆಗಿ ನಿಮಗೆ ಒ ಟಿ ಪಿ ಬರುತ್ತೆ. ಯಾರೋ ನಿಮ್ಮೊಂದು ಮೊಬೈಲ್ ನಿಮ್ಮೊಂದು ಇಮೇಲ್ ಐ ಡಿ ಲಾಗಿನ್ ಆಗ್ತಾ ಇದ್ದಾರೆ, ನಿಮಗೆ ಒ ಟಿ ಪಿ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಏನು ಮಾಡಿ, ರಿಕವರಿ ಮೊಬೈಲ್ ನಂಬರ್ ಹಾಕೊಳ್ಳಿ. ಅದು ನಿಮ್ಮ ಮೊಬೈಲ್ ನಂಬರ್ ಹಾಕೊಳ್ಳಿ, ಇನ್ನೊಬ್ಬರದಿದ್ದರೆ ಡಿಲೀಟ್ ಮಾಡಿಬಿಟ್ಟು ಅಲ್ಲಿ ನಿಮ್ದು ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕೊನೆಯಾದ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ರಿಕವರಿ ಮೊಬೈಲ್ ನಂಬರ್ ಹಾಕೊಳ್ಳಿ. ಇನ್ನು ನೆಕ್ಸ್ಟು ರಿಕವರಿ ಇಮೇಲ್ ಐ ಡಿ ಅಂತ ಬಂದ್ಬಿಟ್ಟು ಇದನ್ನೇನು ಮಾಡಿ, ನೀವು ಮತ್ತೊಂದು ಹೊಸ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಇಮೇಲ್ ಐ ಡಿ ಕೂಡ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಅಲ್ಲಿ ಕೂಡ ಏನಂತ ಹಾಕೊಳ್ಳಿ, ಇಮೇಲ್ ಐ ಡಿ ರಿಕವರಿ ಇಮೇಲ್ ಐ ಡಿ ಹಾಕೊಳ್ಳಿ. ಈ ರಿಕವರಿ ಇಮೇಲ್ ಐ ಡಿ ಹಾಕೋದ್ರಿಂದ ಏನಾಗ್ತದೆ, ನೀವು ಏನಾದರೂ ಒಂದು ವೇಳೆ ಪಾಸ್ವರ್ಡ್ ಮರ್ತಾ ಇದ್ದರೆ, ನಿಮ್ಮ ಮೊಬೈಲ್ ಕಳೆದೋದ್ರೆ ವಾಪಸ್ ನೀವು ರಿಕವರಿ ನೀವು ವಾಪಸ್ ಇಮೇಲ್ ಐ ಡಿ ನೀವು ಲಾಗಿನ್ ಆಗ್ಬೇಕಾದ್ರೆ ಅವಾಗ ಪಾಸ್ವರ್ಡ್ ಗೊತ್ತಿರಲ್ಲ. ಆವಾಗ ನೀವು ನೋಟ್ಸಲ್ಲಿ ಹಾಕಿದ ತಕ್ಷಣ ನಿಮಗೆ ಏನೂ ಬರಲ್ಲ, ನಾನು ನೆನಪಾಗಲಿಲ್ಲ ಏನು ಮಾಡೋದು, ರಿಕವರಿ ಇಮೇಲ್ ಐ ಡಿ ಮೂಲಕ ನಿಮಗೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ಮೂಲಕ ನೀವು ಮಾಡೋದು, ನಿಮ್ಮೊಂದು ಇಮೇಲ್ ಐ ಡಿ ವಾಪಸ್ ನೀವು ಲಾಗಿನ್ ಆಗೋದು. ಈ ರೀತಿ ಯೂಸ್ ಇದೆ. ಅದಕ್ಕೋಸ್ಕರ ಇಷ್ಟು ಆನ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಇಷ್ಟು ಆನ್ ಮಾಡಿದ್ರೆ ಸಾಕು, ನಿಮ್ಮೊಂದು ಇಮೇಲ್ ಐ ಡಿ ಯಾರೂ ಕೂಡ ಯಾಕೆ ಮಾಡೋಕ್ಕಾಗಲ್ಲ ಅಂತ ತಕ್ಷಣ ನೀವು ಖುಷಿಯಾಗಿರಬೇಡಿ. ಅದಕ್ಕೂ ಕೂಡ ಒಂದು ಪ್ರಾಬ್ಲಮ್ ಇದೆ. ನೀವು ಒಂದು ಇಮೇಲ್ ಐ ಡಿ ಇದೆಲ್ಲ ಆನ್ ಇದ್ರೂ ಕೂಡ ಯಾಕೆ ಮಾಡ್ತಾರೆ, ಅದೇ ಆವೃತ್ತಿ ಅಂತ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನೋಲ್ಲ ತುಂಬ ಸಿಂಪಲು. ನೀವು ನಿಮ್ಮೊಂದು ನೀವು ಇದೆಲ್ಲ ಇಷ್ಟು ಆನ್ ಮಾಡಿದರೆ ನಿಮ್ಮ ಇಮೇಲ್ ಐ ಡಿ ಯಾವ ರೀತಿ ಯಾಕಾಗುತ್ತೆ ಅಂತ ನೀವು ಕೇಳ್ಬೋದು. ಯಾವ ರೀತಿ ಆಗುತ್ತೆ ಅಂದರೆ, ನಿಮಗೆ ಬರೋವಂಥ ಇಮೇಲ್ ಐ ಡಿ ಏನು ಕೆಲವೊಂದಷ್ಟು ಸ್ಪಾನ್ಸರ್ ಇಮೇಲ್ ಐ ಡಿ ಅಂತ, ಫೇಕ್ ಸ್ಪಾನ್ಸರ್ ಇಮೇಲ್ ಐ ಡಿ ಅಂತ ಬರುತ್ತೆ. ಅಂದರೆ ಫೇಕ್ ಸ್ಪಾನ್ಸರ್ ಅಂತ ಬರುತ್ತೆ. ನೀವು ಏನು ಮಾಡ್ತೀರಾ, ಆ ಒಂದು ಫೇಕ್ ಸ್ಪಾನ್ಸರ್ ಮೇಲೆ ಕ್ಲಿಕ್ ಮಾಡಿ ಅವ್ರು ಕೆಲವೊಂದಷ್ಟು ಅಪ್ಲಿಕೇಶನ್ ಕಳಿಸಿರ್ತಾರೆ. ಆ ಅಪ್ಲಿಕೇಶನ್ ನೀವು ಲಾಗಿನ್ ಆಗ್ತಾರೆ, ಬಗ್ ಅಪ್ಲಿಕೇಶನು. ಅದರಿಂದ ಏನಾಗುತ್ತೆ, ಅವರೆಲ್ಲ ನಿಮ್ಮ ಡೇಟಾ, ನಿಮ್ಮ ಮೊಬೈಲ್ ಕಂಟ್ರೋಲ್ ಅವ್ರ ಕೈಯಲ್ಲೇ ಹೋಗುತ್ತೆ, ಪರ್ಸನಲ್ ಎಲ್ಲ. ಅವಾಗ ಏನು ಮಾಡ್ಬೋದು, ಅವರು ನಿಮ್ಮ ಇಮೇಲ್ ನಿಮ್ಮ ಪಾಸ್ವರ್ಡ್ ಎಲ್ಲ ಹ್ಯಾಕ್ ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ಯಾವುದೇ ರೀತಿ ಲಿಂಕ್ ಬಂದರೂ ಅನ್ನೋನ್ ನಂಬರ್ನಿಂದ ಲಿಂಕ್ ಬರಲಿ, ಕಾಲ್ ಬರಲಿ, ಒ ಟಿ ಪಿ ಕೇಳಿ ಯಾರು ಏನೂ ರೆಸ್ಪಾನ್ಸ್ ಮಾಡಿ, ಯಾರಿಗೇನು ಕೇರ್ ಮಾಡೋಕ್ಕೋಗ್ಬಿಡಿ. ಯಾರಿಗೇನು ನೀವು ಪರ್ಸನಲ್ ಡೇಟಾ ಲೀಕ್ ಮಾಡೋಕ್ಕೋಗ್ಬಿಡಿ. ಇದು ಒಂದೇ ಅಲ್ಲ, ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬಿಡಿ. ಏನಾದರೂ ಒಂದು ವೇಳೆ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ಹೋಯ್ತು. ಅವಾಗ ಯಾರು ಏನೂ ಮಾಡೋಕ್ಕಲ್ಲ. ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ಸಾಧ್ಯವಾಗಲ್ಲ. ಯಾಕಂದ್ರೆ ನೀವು ಯೂಟ್ಯೂಬರ್ಸ್, ನಮ್ಮದೇನು ಯೂಟ್ಯೂಬ್ ಚಾನಲ್ ಮಿಲಿಯನ್ 10 ಮಿಲಿಯನ್ 20 ಮಿಲಿಯನ್ 1 ಲಕ್ಷ ಮಿಲಿಯನ್ವರೆಗೆ ಇದೆಯಾ ಸಬ್ಸ್ಕ್ರೈಬರ್ಸ್? ಇಲ್ಲ. ನೀವು ಯೂಟ್ಯೂಬ್ ಚಾನಲ್ ಯಾರೂ ಕೂಡ ಕೇರ್ ಮಾಡಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್, ನಾನು ಒಬ್ಬನೇ ಅಲ್ಲ, ಯಾವುದೇ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವ್ರು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಅವ್ರು ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡೋಕ್ಕೆ ಸಾಧ್ಯವೂ ಆಗಲ್ಲ. ಯಾಕಂದ್ರೆ ಆ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಈಗ ಇದೆ, ಯಾರು ಕೂಡ ಕೈನಿಂದ ಮಿಸ್ ಮಾಡ್ಕೋಬಿಡಿ. ದಯವಿಟ್ಟು ಎಲ್ಲರಿಗೂ ಹೇಳೋದು ಒಂದೇ, ನಾನು ಏನೂ ಎಲ್ಲ ನಿಮ್ಮಿಂದ ಕೇಳೋದು ಎಲ್ಲರಿಗೆ, ನೀವೇನು ಮಾಡೋದು, ಪರ್ಸನಲಾಗಿ ಏನೇನು 2 ಸ್ಟೆಪ್ ವೆರಿಫಿಕೇಷನು ಮತ್ತು ರಿಕವರಿ ಇಮೇಲ್ ಐ ಡಿ, ರಿಕವರಿ ಮೊಬೈಲ್ ನಂಬರು, ಇವನ್ನೆಲ್ಲ ಆನ್ ಮಾಡ್ಕೊಳ್ಳಿ. ಎಲ್ಲ ಆನ್ ಮಾಡ್ಕೊಂಡು ಎಲ್ಲ ಪಾಸ್ವರ್ಡ್ ಎಲ್ಲ ಒಂದು ಸಪ್ರೇಟ್ ಒಂದು ನಿಮ್ಮ ನೋಟ್ಬುಕ್ದಲ್ಲಿ ಬರೆದು ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಯಾರಿಗೆ ಕೂಡ ತೋರ್ಸೋಕೆ ಕೊಡಿ. ಅಂದರೆ ಕ್ಲೋಸ್ ನಿಮ್ಮ ಫ್ರೆಂಡ್ಸ್ ಇದ್ದಾನೆ ಅವ್ರಿಗೆ ಕೂಡ ಹೇಳಕ್ಕೆ ಹೋಗ್ಬೇಡಿ. ಯಾವ ಟೈಮ್ದಲ್ಲಿ ಯಾರು ಏನು ಮಾಡೋಕ್ಕಾಗ್ತಾರೋ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದು ಮಾಡ್ಕೊ. ಯಾಕಂದ್ರೆ ತುಂಬ ಈ ಒಂದು ವಿಡಿಯೋ ಮಾಡೋ ಉದ್ದೇಶಕ್ಕೆ ಪಾಪ ಅವರು ಹೇಳಿದ್ರು, ಬ್ರದರ್ ಈ ರೀತಿಯಾಗಿದೆ, ಚಾನಲ್ ಹಾಕಾದ ತಕ್ಷಣ ಏನು ಮಾಡ್ತಾರೆ, ಒಂದು 2 ಡೇಸ್ ಬಿಟ್ಟು ನಂತರ ಎಲ್ಲ ವೀಡಿಯೋ ಡಿಲೀಟ್ ಮಾಡಿ ಮತ್ತೆ ನೈಟ್ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವಾಪಸ್ ರಿಕವರಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ರಿಕವರಿ ಇಮೇಲ್ ಐ ಡಿ, ರಿಕವರಿ ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡಿದ್ದಾರೆ. ನಾನು ಏನು ಮಾಡೋಕ್ಕಾಗ್ತಾಯಿಲ್ಲ ಈಗ ಅಂತ ಇದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದರೆ ಯಾರು ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಮಾಡಿದ್ರೆ ಕೂಡ ಯಾಕಾಗುತ್ತೆ, ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡೋಂಗಿಲ್ಲ. ಯಾವುದೇ ಲಿಂಕು ಏನೂ ಕ್ಲಿಕ್ ಮಾಡಲಿ ಅಂದರೆ ಯಾರು ಏನೋ ಟಚ್ ಮಾಡೋಕ್ಕಾಗಲ್ಲ ನಿಮ್ಮನ್ನು. ಅದಕ್ಕೋಸ್ಕರ ಹೇಳ್ತೀನಿ, ದಯವಿಟ್ಟು ಯಾರ ಕೈಯಲ್ಲಿ ಮೊಬೈಲ್ ಕೊಡಬೇಕಾದ್ರು ಏನು ಮಾಡಬೇಕಾದ್ರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ. ಈ ನೋಡೋದು ತುಂಬ ಸಿಂಪಲ್. ನನಗೆ ಈ ನೋಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಬ್ಬರು ಕಡೆ ಈ ನೋಡಿ ತಮ್ಮನೆಲ್ಲ ಹಾಕಿದ್ದೀನಿ. ನನ್ನೊಂದು ಯೂಟ್ಯೂಬ್ ಚಾನಲ್ ಯಾಕೆ ಆಯಿತು ಅಂತ ಹಾಕಿದ್ದೀನಿ. ಅದ್ರ ಬಟ್ ಹೇಳ್ತಾ ಇದ್ದೀನಿ, ನಿಮಗೋಸ್ಕರ ವಿಡಿಯೋ ಮಾಡೋಗೋಸ್ಕರ ಹಾಕಿದ್ದೀನಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರಾಗಿದೆ, ಅವ್ರಿಗಾಗಿದೆ, ನನಗೆ ಆದಂಗೆ. ಯಾಕಂದರೆ ಇವತ್ತು ಅವ್ರದ್ದಾಗಿದೆ, ನಾಳೆ ನಿಮ್ಮದು ಕೂಡ ಆಗ್ಬೋದು. ಅದಕ್ಕೋಸ್ಕರ ಅಂತ ಇವತ್ತು ಮುಸ್ಲಿಂ ಪ್ರತಿಭಾ ಕನ್ನಡ ಟೆಕ್ಕಿಟ್ಸ್ ಮೆಂಬರ್ಸ್ ಎಲ್ಲೂ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಹಿಡಿದಲ್ಲ ರೀ. ಬಾಯ್. ಯಾರು ಕೂಡ ಮಿಸ್ ಮಾಡಿದೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ.